ಆರೋಗ್ಯ ಸಿಬ್ಬಂದಿಯವರು ಫಸ್ಟ್ ಏಡ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ನಮಸ್ಕಾರ ಕರುನಾಡು ಕೂರ್ಗ್ ಹಿಲ್ ಸೈಡ್ ಹಂಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೆಳೆಯರೇ, ನಾನಿವತ್ತು ನಿಮಗೆಲ್ಲ ಕರ್ಕೊಂಡು ಹೋಗ್ತಿರೋ ಜಾಗ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಗ್ರಾಮಕ್ಕೆ. ಇವತ್ತು ಇಲ್ಲಿ ಕುಮಾರಲಿಂಗೇಶ್ವರ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಇದು ಮಕರ ಸಂಕ್ರಾಂತಿ ಎಂದು ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಬಂದಿರೋದೇ ಲೇಟ್ ಅನಿಸುತ್ತೆ. ನೋಡಿದ್ದು ಎಂಟ್ರೆನ್ಸ್, ಅದು ಸ್ನೇಹಿತರೆ ದೇವಸ್ಥಾನದ ಎಂಟ್ರೆನ್ಸ್ ಇದು. ರಥೋತ್ಸವ ನಡೆಯೋಕ್ಕೆ, ರಥೋತ್ಸವ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಪೂಜೆ ಎಲ್ಲ ನಡೀತಾ ಇದೆ ಇವಾಗ. ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಶ್ರೀ ಕುಮಾರಲಿಂಗೇಶ್ವರ ರಥೋತ್ಸವ ನಡೆಯುತ್ತೆ. ಗೆಳೆಯರೆ, ಈ ದೇವಸ್ಥಾನ ಪ್ರಕೃತಿ ಮಧ್ಯದಲ್ಲಿರುವ ಪುಷ್ಪಗಿರಿಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಈ ದೇವಸ್ಥಾನ ಕಾಣಿಸಿಗುತ್ತೆ ನಿಮಗೆ. ಇವಾಗ ಇಲ್ಲಿಂದ ಎಳ್ಕೊಂಡು ಹೋಗಿ ಅಲ್ಲಿ ಎಂಟ್ರೆನ್ಸ್ ತೋರಿಸಿದ್ನಲ್ಲ ನಾನು, ಆ ಎಂಟ್ರೆನ್ಸ್ ಹತ್ರ ರಥನ ಅಲ್ಲಿ ತನಕ ಎಳ್ಕೋಗ್ತಾರೆ. ಇದು ಪ್ರತಿ ವರ್ಷವೂ ನಡೆಯುತ್ತೆ. ಇದು 61ನೇ ವರ್ಷ ಅನಿಸುತ್ತೆ, 61ನೇ ರಥೋತ್ಸವ ಅನಿಸುತ್ತೆ. ಇದು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಡೆಯುತ್ತೆ. ಈ ಪೂಜೆ ಮಾಡಿಸೋರೆಲ್ಲ ಮೇಲೇ ಪೂಜೆ ಮಾಡಿಸ್ತಾರೆ. ಇನ್ನು ಕೆಲವರು ಅಲ್ಲಿ ದೇವಸ್ಥಾನ ಒಳಗಡೆನೇ ಪೂಜೆ ಮಾಡಿಸ್ತಾರೆ. ಬನ್ನಿ, ನಾನು ಅಲ್ಲಿ ತೋರಿಸ್ತೀನಿ ಆಮೇಲೆ. ನೋಡಿ, ಅದು ಒಳಗಡೆ ಕರ್ಕೊಂಬಂದು ಅಲ್ಲಿ ಎಂಟ್ರೆನ್ಸಲ್ಲಿ ಬಿಟ್ಟಾಗಿದೆ. ಅದಾದಮೇಲೆ ಇದು ದೇವಸ್ಥಾನದ ಎಂಟ್ರೆನ್ಸು. ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಸ್ನೇಹಿತರೆ ಇದನ್ನ. ದೇವಸ್ಥಾನ ಮೊದಲು ತುಂಬ ಚಿಕ್ಕದಾಗಿತ್ತು, ಇವಾಗ ಜೀರ್ಣೋದ್ಧಾರ ಆದಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಈಗ ಪ್ರದಕ್ಷಿಣೆ, ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ. ಪ್ರದಕ್ಷಿಣೆ ಮಾಡಿ ಒಂದು ಪೀಠ ಇದೆ, ಪೀಠದ ಹತ್ರ ಕೂರಿಸಿ ಅದಾದಮೇಲೆ ಒಳಗಡೆ ದೇವ್ರನ್ನ ತಗೊಂಡೋಗ್ತಾರೆ. ಬನ್ನಿ, ಜೊತೆಲೇ ಹೋಗೋಣ. ನೋಡಿ, ಈ ಪೀಠದ ಮೇಲೆ ಕೂರಿಸಿದಾರಲ್ವ, ಈಗ ಇಲ್ಲಿಂದ ಒಳಗಡೆಗೆ ತಗೊಂಡೋಗಿ ಒಳಗಡೆ ಇಟ್ಟು ಅಲ್ಲಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಆವಾಗ ದರ್ಶನಕ್ಕೆ ಬಿಡ್ತಾರೆ. ಆ ಪೀಠದ ಮೇಲೆ ಕೂರಿಸಾದ್ಮೇಲೆ ಅಲ್ಲಿಂದ ರಥನ ಎಳ್ಕೊಂಬಂದು ಈ ಪೀಠದ ಮೇಲೆ ಕೂರಿಸಿ ದೇವ್ರನ್ನ ಪ್ರದಕ್ಷಿಣೆ ಮಾಡಿ ಆಮೇಲೆ ಒಳಗಡೆ ಈಗ ತೊಗೊಂಡೋಗ್ತಾ ಇರೋದು. ಬನ್ನಿ, ಒಳಗಡೆ ಜೊತೆನೇ ಹೋಗೋಣ. ಏನು ಬೈಕರ ಏನೋ ಗೊತ್ತಿಲ್ಲ, ನೋಡೋಣ. ಇಲ್ಲ, ಒಳಗಡೆ ಜನ ಇದ್ದಾರೆ, ಒಳಗಡೆ ಹೋಗ್ಬೋದು. ಬನ್ನಿ, ಹೋಗೋಣ. ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಪೂಜೆ ನಡೆಸಿ ಈಗ ಇಲ್ಲಿಂದ ದರ್ಶನಕ್ಕೆ ಎಲ್ಲ ಜನರನ್ನು ಬಿಡ್ತಾರೆ. ಫೋಟೋ ತೆಗೊಳ್ಳೋರು ಬೇಗ ತೆಕ್ಕೊಂಡು ಹಾಗೆ ಮುಂದೆ ಹೋಗ್ಬಿಡಿ. ಹಾಂ ಸರ್, ಹಾಂ ಸರ್. ಮುಂದೆ ಹೋಗಿ. ಇದು ಕುಮಾರಲಿಂಗೇಶ್ವರ ಸ್ವಾಮಿ ದೇವರು.
ಈ ದೇವಸ್ಥಾನ ಪಾಂಡವರ ಕಾಲದಲ್ಲಿ ನಿರ್ಮಿತ ಆಗಿದೆ ಅಂತ ಹೇಳ್ತಾರೆ. ಸಾವಿರಾರು ವರ್ಷಗಳ ಹೊಯ್ಸಳರ ಇತಿಹಾಸವನ್ನು ಈ ಭವ್ಯ ದೇವಾಲಯ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಪಾಂಡವರು ವನವಾಸದಲ್ಲಿದ್ದಾಗ ಪೂಜೆಗೆ ಅಂತ ಒಂದು ರಾತ್ರಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ, ಇಲ್ಲಿ ಸ್ಥಳೀಯರು ಹೇಳ್ತಾರೆ. ದೇವಸ್ಥಾನ ನಿರ್ಮಾಣ ಆದಮೇಲೆ ಇದಕ್ಕೆ ಬಾಗಿಲಿರಲಿಲ್ಲ, ನಂತರದ ಕಾಲದಲ್ಲಿ ಇದನ್ನು ಬಾಗಿಲನ್ನು ಹಾಕಿದ್ದಾರೆ ಅಂತ ಹೇಳಲಾಗುತ್ತೆ. ಇದು ಗರ್ಭಗುಡಿಲಿರುವ ಲಿಂಗ ಇದು ಕಠಿಣ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿಯಲ್ಲಿ ಈ ದೇವಾಲಯದ ಹಿಂಭಾಗದಲ್ಲಿ ಸರ್ಪಶಿಲೆಗಳು ಮತ್ತು ನವಗ್ರಹಗಳ ಶಿಲೆಗಳನ್ನು ಕಾಣಸಿಗುತ್ತೆ. ಇದು ಮಕರ ಸಂಕ್ರಾಂತಿಯ ವೇಳೆಯಲ್ಲಿ ಒಟ್ಟು 7 ದಿನ ಮಹಾಪೂಜೆ ಇಲ್ಲಿ ನಡೆಯುತ್ತೆ. ಮತ್ತು ಈ ಸಂಕ್ರಾಂತಿ ಹಬ್ಬದಂದು ರಥೋತ್ಸವ ನಡೆಯುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ ಸುತ್ತ ಏನಿದೆ. ಮತ್ತು ಈ ದೇವಸ್ಥಾನ ಹೆಂಗೆ ಅಂತ ಹೇಳಿದ್ರೆ, ಇದು ಕೊಡಗಿನ ಪ್ರಸಿದ್ಧ ಸ್ಥಳಗಳಲ್ಲಿರುವ ಪುಷ್ಪಗಿರಿ ಬೆಟ್ಟದ ಮಲ್ಲಳ್ಳಿ ಜಲಪಾತ ನೋಡಲು ಹೋಗುವ ಪ್ರವಾಸಿಗರಿಗೆ ಇದು ದಾರಿ ಮಧ್ಯದಲ್ಲಿ ಈ ದೇವರು ಕಾಣಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೋಡಿ, ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಮೇಲ್ಗಡೆಯಿಂದ ನೋಡಿ, ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಮೊದಲು ಚಿಕ್ಕದಿತ್ತು, ಆ ಗರ್ಭಗುಡಿ ಮಾತ್ರ ಇತ್ತು. ಇವಾಗ ಜೀರ್ಣೋದ್ಧಾರ ಆದಮೇಲೆ ಇದನ್ನು ಈ ಥರ ಮಾಡಿದ್ದಾರೆ. ಇವಾಗೆಲ್ಲ ಊಟ ಟೈಮ್ ಆಗಿದೆ, 12:30 ಆಗಿದೆ ಟೈಮು. ಎಲ್ಲ ಊಟಕ್ಕೆ ಅಂತ ಹೋಗ್ತಾ ಇದ್ದಾರೆ. ಮತ್ತು ಆ ಕಡೆ ಜಾತ್ರೆ ನಡೀತಾ ಇದೆ. ನಾವು ಜಾತ್ರೆನ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಜನ ಎಲ್ಲ ಸಾಲಾಗಿ ನಿಂತಿದ್ದಾರೆ ಊಟಕ್ಕೆ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಪೆಂಡಾಲೆಲ್ಲ ಹಾಕಿದಾರಲ್ಲ, ಅಲ್ಲಿ ಊಟ ನಡೆಯುತ್ತೆ. ಎಲ್ಲ ದೋಸೆ ನಡೀತಿದೆ ನೋಡಿ, ಇಲ್ಲಿ ಜಾತ್ರೆ ನಡೀತಾ ಇದೆ. ನೋಡ್ತಾ ಇರ್ಬೋದು ಎಲ್ಲ ಥರದ್ದು ಅಂಗಡಿಗಳು ಇದೆ. ಎಲ್ಲ ಥರದ್ದು ಗೃಹೋಪಯೋಗಿ ವಸ್ತುಗಳಿಂದ ಹಿಡಿದು ತಿಂಡಿ ತಿನಿಸುಗಳಿಂದ ಹಿಡಿದು ಎಲ್ಲ ಥರದ್ದು ಇದೆ. ಜನ ಸ್ವಲ್ಪ ಕಡಿಮೆ ಇದ್ದಾರೆ, ಯಾಕೆಂದರೆ ಇದು 2 ದಿನ ನಡೆಯುತ್ತೆ. ನೋಡ್ಬೋದು ಇವಾಗ ಬಳೆ ಅಂಗಡಿಗಳು, ಈ ಕಡೆ ಮಕ್ಕಳದು ಆಟಿಕೆ ಸಾಮಾನುಗಳು, ಇದು ಇಲ್ಲಿ ನೋಡಿ ಗೃಹೋಪಯೋಗಿ ವಸ್ತುಗಳು ಏನು ಬೇಕೋ ಎಲ್ಲ ಇದೆ. ಪಾತ್ರೆ ಐಟಮ್ಸಲ್ಲೆಲ್ಲ ಎಲ್ಲ ಇದೆ. ತಿಂಡಿಗಳು ಜಾತ್ರೆಗೆ ಈ ಜಾತ್ರೆಯಲ್ಲಿ ಇದೇ ಫೇಮಸ್ಸು. ತಿಂಡಿಗಳು, ರಥೋತ್ಸವ ಅದಾದಮೇಲೆ ಅನ್ನದಾಸೋಹ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಗ್ಲಾಸ್ಗಳು, ಪಿಂಗಾಣಿ ಐಟಮ್ಸ್ಗಳು ಮಾಡ್ತಾರೆ. ತುಂಬ ಸೊಗಸಾಗಿರುತ್ತೆ ಸ್ನೇಹಿತರೆ. ಇದು ವರ್ಷ ನಡೆಯುತ್ತೆ. ತುಂಬ ಈ ಸುತ್ತಮುತ್ತ ಹಳ್ಳಿಗಳು ಬಿಟ್ಟು ಹೊರಗಡೆಯಿಂದನೂ ಬರ್ತಾರೆ ಜನಗಳು. ನೋಡ್ಬೋದು ಇಲ್ಲಿ ಜನಗಳನ್ನ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬೋದು. ಎಲ್ಲ ಥರದ್ದು ಸಿಗುತ್ತೆ ಸ್ನೇಹಿತರೆ. ವಸ್ತು ಪ್ರದರ್ಶನ ಏನೋ ಇಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ಏನಿದು, ಇದು ಪುಸ್ತಕಗಳು, ಅಂದರೆ ಎಲ್ಲ ಥರದ ವೆಜಿಟೇಬಲ್ಸು. ಇದು ಜೇನು ಸ್ನೇಹಿತರೆ, ಎಲ್ಲ ಥರದ ಜೇನು, ಕೋಲ್ ಜೇನು, ತುಡುವೆ ಜೇನು, ಹೆಜ್ಜೇನು. ನೋಡಿ, ಇದು ನಮ್ಮ ಕಡೆ ಗೆಣಸು, ಇದು ನೆಲದೊಳಗೆ ಇರುತ್ತೆ ಅದು. ಇದು ನೋಡಿ, ಇದು ತಾಳೆ ಹೂವು ಮತ್ತು ತಾಳೆ ಹಣ್ಣು. ಈ ತಾಳೆ ಎಣ್ಣೆ ಏನು ಬರುತ್ತೆ, ಈ ನೋಡಿ ಈ ಹಣ್ಣಲ್ಲಿ ಎಣ್ಣೆನ ತೆಗಿತಾರೆ. ಇದು ತಾಳೆ ಹೂವು, ಗಂಡು ಹೂವು ಇದು. ನೋಡಿ ಹೆಂಗಿದೆ. ಮತ್ತು ಇದು ಮರಗೆಣಸು, ಈ ಕೇರಳ ಕಡೆಗೆಲ್ಲ ಹೋಗುತ್ತಲ್ಲ ಮರಗೆಣಸು, ತುಂಬ ದೊಡ್ಡ ಸೈಜಲ್ಲಿದೆ ನೋಡಿ. ಈ ಸೈಜು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಪಪ್ಪಾಯ, ಸೋರೆಕಾಯಿ, ತೆಂಗಿನಕಾಯಿ ನೋಡಿ ಎಷ್ಟು ದಪ್ಪ ಇದೆ.
ನೋಡಿ ಇದೆಲ್ಲ ಮಕ್ಕಳೆಲ್ಲ ಪೇಂಟ್ ಮಾಡಿರೋದು, ಇದು ಪೆನ್ಸಿಲ್ ಪೇಂಟಿಂಗ್ ಇವೆಲ್ಲ ನೋಡಿ. ಇದು ಜೇನು ತೆಗಿಯೋದು, ನೋಡಿ ಇದು ಸೌತೆಕಾಯಿ, ದೊಡ್ಡ ಜಾತಿ ಸೌತೆಕಾಯಿ ನೋಡಿ ಮಕ್ಕಳು ಮಾಡಿರೋದು. ಇದು ರಾಮ ಮಂದಿರ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ಆಟೋಟ ಸ್ಪರ್ಧೆ ನಡೀತಾ ಇದೆ ಇಲ್ಲಿ, ಮಕ್ಕಳದು ಕಬಡ್ಡಿ ಆಟ ನಡೀತಾ ಇದೆ. ಇಲ್ಲಿ ವರ್ಷ ಒಂದೊಂದು ಸ್ಪೋರ್ಟ್ಸ್ ಇಟ್ಟಿರ್ತಾರೆ ಸ್ನೇಹಿತರೆ. ಒಂದು ಸರಿ ಕಬಡ್ಡಿ ಇಟ್ಟಿರ್ತಾರೆ, ವಾಲಿಬಾಲು ಇಡ್ತಾರೆ, ವರ್ಷನೂ ಇಡ್ತಾರೆ. ಇದು ಇವಾಗ ಮಕ್ಕಳದು ನಡೀತಾ ಇದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸರಿ ನೀವು ಬಂದು ಭೇಟಿ ನೀಡಿ, ತುಂಬ ಇಷ್ಟ ಆಗುತ್ತೆ. ಬಂಧುಗಳೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಜೈ ಕೊಡಗು.